ಹೈಡ್ರೋಫೋನಿಕ್ಸ್ ಅಂದರೆ ಜಲಕೃಷಿ. ಹೈಡ್ರೋಫೋನಿಕ್ಸ್ ಎಂಬ ಪದವು ಹೈಡ್ರೋಸ್ ಮತ್ತು ಫೋನಿಕ್ಸ್ ಎಂಬ 2 ಪದಗಳಿಂದ ಬಂದಿದೆ. ಹೈಡ್ರೋಸ್ ಅಂದರೆ ನೀರು, ಫೋನಿಕ್ಸ್ ಅಂದರೆ ಶ್ರಮ. ಇದು ಆಧುನಿಕ ಕೃಷಿಯ ತಂತ್ರಜ್ಞಾನವಾಗಿದ್ದು ಮಣ್ಣನ್ನು ರೂಪಿಸಿಕೊಳ್ಳಲಾಗಿದೆ. ನೀರಿನಲ್ಲಿ ಸಸ್ಯಗಳನ್ನು ಬೆಳೆಸುತ್ತೇವೆ. ಇದು ಕಡಿಮೆ ಸಮಯದಲ್ಲಿ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಬೆಳೆಗಳನ್ನು ಬೆಳೆಯುತ್ತೇವೆ. ಹೈಡ್ರೋಫೋನಿಕ್ಸ್ ಸೆಟಪ್. ನಾವು ಮರುಬಳಕೆಯಾದ 7 ಪ್ಲಾಸ್ಟಿಕ್ ಬಾಟಲ್ಗಳನ್ನು ತೆಗೆದುಕೊಂಡು ಮತ್ತು ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ತೆಗೆದುಕೊಂಡು ಅವುಗಳಿಗೆ ರಂಧ್ರವು ಹಾಕಿ ಮತ್ತು ಸ್ಪಂಜ್ಗಳನ್ನು ತೆಗೆದುಕೊಂಡು ಸ್ಪಂಜ್ಗಳಿಗೂ ಸಹ ರಂಧ್ರವನ್ನು ಹಾಕಿ ಅದರೊಳಗೆ ಧಾನ್ಯವನ್ನು ಇಟ್ಟು ನಾವು ಬೆಳೆಯನ್ನು ಬೆಳೆಸಿದ್ವಿ. ಇದನ್ನು ನಾವು ಹೈಡ್ರೋಫೋನಿಕ್ಸ್ ಸೆಟಪ್ ಎಂದು ಹೇಳಬಹುದು. ಹೈಡ್ರೋಫೋನಿಕ್ಸ್ನ ಪೂರೈಕೆಗಳು. ನಾವು ಇದಕ್ಕೆ ಆಮ್ಲಜನಕವನ್ನು ಪಂಪ್ ಮಾಡಲಾಗುತ್ತದೆ ಮತ್ತು ದ್ಯುತಿ ಸಂಶ್ಲೇಷಣೆಗೆ ಬೇಕಾದಷ್ಟು ಬೆಳಕನ್ನು ಒದಗಿಸುತ್ತೆ ಮತ್ತು pH ಮಟ್ಟವನ್ನು ತಟಸ್ಥವಾಗಿಡುತ್ತದೆ. ಬೇರುಗಳು ಸ್ಥಿರವಾಗಿರಲು ಜೇಡಿಮಣ್ಣಿನ ಉಂಡೆ ಮತ್ತು ವರ್ಮಿಕ್ಯುಲೈಟ್ ಮತ್ತು ಸಗಣಿ ಇವುಗಳ ಪೂರೈಕೆಗಳಾಗಿವೆ. ಹೈಡ್ರೋಫೋನಿಕ್ಸ್ನ ಪ್ರಯೋಜನಗಳು. ಹೈಡ್ರೋಫೋನಿಕ್ಸ್ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದು ಎಲ್ಲಿಯಾದರೂ ಇಟ್ಟುಕೊಂಡು ಬೆಳೆಯಬಹುದು. ಆ ಮನೆಯ ಛಾವಣಿಯಲ್ಲಿ, ಮನೆಯ ಒಳಗಡೆ ಎಲ್ಲಾದರೂ ಇಟ್ಟುಕೊಂಡು ನಾವು ಕೃಷಿ ಪದ್ಧತಿಯಿಂದ ಬೆಳೆಗಳನ್ನು ಬೆಳೆಸಬಹುದು. ಇದು ಬಾಹ್ಯಾಕಾಶ ಸಂಶೋಧನಾ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಇದು ಬರಡು ಭೂಮಿಯಲ್ಲಿ ನಾವು ನೀರನ್ನು ಉಪಯೋಗಿಸಿಕೊಂಡು ನಾವು ಅಲ್ಲಿ ಸಸ್ಯಗಳನ್ನು ಬೆಳೆಸಬಹುದು. ಹೈಡ್ರೋಫೋನಿಕ್ಸ್ ನ್ಯೂನತೆಗಳು. ಹೆಚ್ಚಿನ ಮುಂಗಡಕ್ಕೆ ಇನ್ವೆಸ್ಟ್ಮೆಂಟ್ ನಾವು ಯಾವ ರೀತಿ ಖರ್ಚು ಆಗ್ತದೆ ಎಂಬುದು ನೋಡೋದು. ತಾಂತ್ರಿಕ ಜ್ಞಾನದ ಅಗತ್ಯತೆ. ನಾವು ಹೆಚ್ಚು ತಿಳಿದು ಇನ್ನಿತರ ಕಾರ್ಯಗಳನ್ನು ಮಾಡಬೇಕು. ಗಾಂಜಾದಂಥ ನಿಷೇಧಿಸುವ ಉತ್ಪನ್ನಗಳನ್ನು ಬೆಳೆಯಲು ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಯಾಕಂದರೆ ಗಾಂಜಾಗಳನ್ನು ಎಲ್ಲೂ ಕೂಡ ಬೆಳೆಸಬಾರ್ದಂತ ಗೌರ್ಮೆಂಟ್ ಕಡೆ ರೂಲ್ಸ್ ಅದ. ನಾವು ಹೈಡ್ರೋಫೋನಿಕ್ಸ್ ಮುಖಾಂತರ ಅದು ಗಾಂಜಾವನ್ನು ಎಲ್ಲೂ ಬೆಳೆಸ್ಬೋದು.